ಅಂತೂ ಇಂತೂ ಭವ್ಯಗೆ ಖುಲಾಯಿಸಿದ ಅದೃಷ್ಟ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡಲು ಸಜ್ಜಾಗಿದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 8 ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. ಈ 8 ಸ್ಪರ್ಧಿಗಳಲ್ಲಿ ಕ್ಯಾಪ್ಟನ್ ಹನುಮಂತು ಅವರನ್ನ ಬಿಟ್ಟು ಉಳಿದ 7 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಫಿನಾಲೆ ಟಿಕೆಟ್ ಗಳಿಸಿರುವ ಮೊದಲ ಸ್ಪರ್ಧಿಯಾಗಿದ್ದಾರೆ ಹನುಮಂತು. ಹೀಗಾಗಿ ನಾಮಿನೇಷನ್ ನಿಂದ ಪಾರಾಗಲು ಕಾಲಕಾಲಕ್ಕೆ ಟಾಸ್ಕ್ ಅನ್ನ ಕೊಡಲಿದ್ದಾರೆ. ಈ ಟಾಸ್ಕ್ ನಲ್ಲಿ ಅತಿ ಹೆಚ್ಚು ಅಂಕವನ್ನ ಗಳಿಸಿದವರು ನಾಮಿನೇಷನ್ ನಿಂದ ಪಾರಾಗಲಿದ್ದಾರೆ. ಇನ್ನು ಇದಕ್ಕೂ ಮೊದಲು ಬಿಗ್ ಬಾಸ್ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ ಹನುಮಂತುಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. 7 ಸ್ಪರ್ಧಿಗಳಲ್ಲಿ ಹನುಮಂತನ ಆಯ್ಕೆ ಮಾಡಿದ ಸ್ಪರ್ಧೆ ಇಡೀ ವಾರ ತಮ್ಮ ಪ್ರತಿಸ್ಪರ್ಧಿಯನ್ನ ಸೆಲೆಕ್ಟ್ ಮಾಡುವ ಅವಕಾಶವನ್ನ ಪಡೆದುಕೊಳ್ಳಲಿದ್ದಾರೆ ಅಂತ ಹೇಳಿದ್ರು. ಎಲ್ಲಾ ಸ್ಪರ್ಧಿಗಳು ಹನುಮಂತನ ಮುಂದೆ ಹೋಗಿ ನೀವು ನನ್ನ ಹೆಸರನ್ನ ಹೇಳಿದ್ರೆ ನನಗೆ ಸಹಾಯ ಆಗುತ್ತೆ ಅಂತ ಹೇಳಿ ಮನವೊಲಿಸಿದ್ರು. ಆದ್ರೆ ಅಂತಿಮವಾಗಿ ಹನುಮಂತ ಈ ಅಧಿಕಾರವನ್ನ ಭವ್ಯ ಗೌಡಗೆ ಕೊಟ್ಟಿದ್ದಾರೆ. ಈ ಮೂಲಕ ಭವ್ಯಗೆ ಅದೃಷ್ಟ ಒಲಿದು ಬಂದಿದೆ. ಹನುಮಂತನ ನೇರ ವಾರದ ನಿರ್ಧಾರಕ್ಕೆ ಮನೆ ಮಂದಿ ಶಾಕ್ ಆಗಿದ್ದಾರೆ. ಎಷ್ಟು ಚಾಲಾಕಿ ಇದ್ದಾನೆ ಹನುಮಂತ, ಸರಿಯಾಗಿರೋ ನಿರ್ಧಾರವನ್ನೇ ತೆಗೆದುಕೊಂಡು ಭವ್ಯನ ಆಯ್ಕೆ ಮಾಡಿದ್ದಾನೆ ಅಂತ ಹೇಳಿ ಮಾತನಾಡಿಕೊಂಡಿದ್ದಾರೆ. ಇನ್ನು ಕೆಲವರು ತಮಗೆ ಈ ಲಕ್ ಸಿಗ್ಲಿಲ್ವಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.